ಗುರುಭ್ಯೋ ನಮಃ ಹರಿ ಓಂ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿವಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಅಸ್ಟ್ರಾಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲೆಂದು ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇಂದಿನ ಸಂಚಿಕೆಯಲ್ಲಿ 2026ರ ಹೊಸ ವರ್ಷದ ಕ್ಯಾಲೆಂಡರ್ ಇಯರ್ನ ಭವಿಷ್ಯವನ್ನು, ಯಾವ ರೀತಿ ಅನುಕೂಲ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವರ್ಷ ಭವಿಷ್ಯದಲ್ಲಿ ನಾವು ಯಾವ ಗ್ರಹ ಹೆಚ್ಚು ಸಮಯದವರೆಗೆ ಒಂದು ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು, ಆ ಗ್ರಹಗಳ ವಿಚಾರದಲ್ಲಿ ಮಾತ್ರ ಹೆಚ್ಚು ತಗೊಂಡಿರ್ತಕ್ಕಂಥದ್ದು. ರಾಹು ಆಗಿರ್ಬೋದು, ಕೇತು ಆಗಿರ್ಬೋದು, ಗುರು ಆಗಿರ್ಬೋದು, ಶನಿ ಆಗಿರ್ಬೋದು, ಈ ಗ್ರಹಗಳ ವಿಚಾರದಲ್ಲಿ ಹೆಚ್ಚು ಈ ಒಂದು ವರ್ಷ ಭವಿಷ್ಯದಲ್ಲಿ ತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ರಾಹು 5 ಡಿಸೆಂಬರ್ 2026ರವರೆಗೂ ಕುಂಭರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಹಾಗೆ ಕೇತು 5 ಡಿಸೆಂಬರ್ 26ರವರೆಗೂ ಸಿಂಹರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಹಾಗೆ ಗುರು 2 ಜೂನ್ 2026ರವರೆಗೂ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಹಾಗೆ ಶನಿ 3 ಜೂನ್ 2027ರವರೆಗೂ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಹಾಗೆ ಉಳಿದೆಲ್ಲ ಗ್ರಹಗಳು 2 ದಿನ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, ಹಾಗೆ 1.5 ತಿಂಗಳುಗಳ ಮಾತ್ರ ಒಂದು ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಇವಿಷ್ಟು ಗ್ರಹಗಳ ಚಲನವಲನ ವಿಚಾರ. ಹಾಗೆ ಇವು ಪ್ರಮುಖ ವಿಚಾರ. ಈಗ ದ್ವಾದಶ ರಾಶಿಯ ಫಲ ವಿಚಾರವನ್ನು ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರ 2026ರ ವರ್ಷ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿದ್ದಲ್ಲಿ ಈ ವರ್ಷ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಉತ್ತಮವಾದ ಶಿಕ್ಷಣವನ್ನು ಮಾಡ್ತಕ್ಕಂಥದ್ದು, ಶಿಕ್ಷಣದಲ್ಲಿ ಮುಂದುವರಿತಕ್ಕಂಥದ್ದು 2026ರ ಗೋಚಾರ ಫಲದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಯಾರೆಲ್ಲ ಮದುವೆ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಇದ್ದವರಿಗೆ ಈ ವರ್ಷ ಮದುವೆ ವಿಚಾರದಲ್ಲಿ ಅನುಕೂಲ ಇರ್ತಕ್ಕಂಥದ್ದು. ಹಾಗೆ ಮದುವೆ ಆಗಿರ್ತಕ್ಕಂಥವರಿಗೂ ಕೂಡ ವೈವಾಹಿಕ ಜೀವನದಲ್ಲಿ ಅನುಕೂಲ ಇರ್ತಕ್ಕಂಥದ್ದು. ಹಾಗೆ ವಸ್ತ್ರಾಭರಣ ಖರೀದಿ ವಿಚಾರದಲ್ಲಿ ಈ ವರ್ಷ ಅತಿ ಹೆಚ್ಚಾಗಿ ಖರೀದಿ ಮಾಡ್ತಕ್ಕಂಥ ವಿಚಾರದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಸಂತಾನ ವಿಚಾರದಲ್ಲೂ ಕೂಡ ಈ ವರ್ಷ ಅನುಕೂಲ ಇರ್ತಕ್ಕಂಥದ್ದು. ಹಾಗೆ ಹೆಚ್ಚಾಗಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು, ಬಗೆ ಬಗೆಯ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು, ಬಗೆ ಬಗೆಯ ಆಹಾರ ಇಷ್ಟ ಆಗ್ತಕ್ಕಂಥದ್ದು ಈ ವರ್ಷ ಕಂಡು ಬರ್ತಕ್ಕಂಥದ್ದು. ಹಾಗೆ ಹಣದ ವಿಚಾರದಲ್ಲಿ ಹೆಚ್ಚಾಗಿ ಅನುಕೂಲ ಇರ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಹಣ ಬರ್ತಕ್ಕಂಥದ್ದು, ಬೇರೆಯವರಿಗೆ ಕೊಟ್ಟಿರ್ತಕ್ಕಂಥ ಹಣವು ಕೂಡ ಬರ್ತಕ್ಕಂಥದ್ದು. ಹಾಗೆ ಎಲ್ಲ ಮೂಲಗಳಿಂದ ಹಣದ ವಿಚಾರದಲ್ಲಿ ಈ ವರ್ಷ ಗೋಚಾರ ಫಲದಲ್ಲಿ ಅನುಕೂಲವಾಗಿ ಕಂಡು ಬರ್ತಕ್ಕಂಥದ್ದು. ಆದರೆ ಬೇರೆಯವರ ಹಣದಿಂದ ತೊಂದರೆ ಆಗತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು. ನಿಮ್ಮದಲ್ಲದ ಹಣದಿಂದ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು. ಹಾಗೆ ಕುಟುಂಬದ ವಿಚಾರದಲ್ಲಿ ಕುಟುಂಬದ ಸಂಬಂಧದೊಂದಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ರಾಶಿಯವರು 2026ರಲ್ಲಿ ಉದ್ಯೋಗದಲ್ಲಿ ಹೆಚ್ಚು ಅನುಕೂಲ ಇರ್ತಕ್ಕಂಥದ್ದು, ಉದ್ಯೋಗದಲ್ಲಿ ಉದ್ಯೋಗಗಳು ಸಹಾಯ ಹಸ್ತ ಮಾಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸಹಾಯ ಬೆಂಬಲವನ್ನು ಕೊಡ್ತಕ್ಕಂಥದ್ದು, ಯಾವುದಾದ್ರೂ ಕೆಲಸ ಇದ್ರೂ ಕೂಡ ಮಾಡಿ ಕೊಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ಮಿಥುನ ರಾಶಿಯವರು ವ್ಯಾಪಾರಸ್ಥರಿದ್ದರೆ ಈ ವರ್ಷ ವ್ಯಾಪಾರದಲ್ಲಿ ಹಣ ಹೆಚ್ಚಾಗಿ ಬರ್ತಕ್ಕಂಥದ್ದು, ಹೊಸ ವ್ಯಾಪಾರ ಮಾಡುವುದಕ್ಕೂ ಕೂಡ ಅನುಕೂಲ ಇರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಹೆಚ್ಚು ಜನಸಂಪರ್ಕ ಆಗ್ತಕ್ಕಂಥದ್ದು ಕೂಡ ಈ ವರ್ಷ ಕಂಡು ಬರ್ತಕ್ಕಂಥದ್ದು. ಹಾಗೆ ಯಾವುದೇ ವಿಚಾರಕ್ಕೆ, ಯಾವುದಾದರೂ ಸಮಸ್ಯೆಯ ವಿಚಾರದಲ್ಲಿ ಈ ವರ್ಷ ವಾದಕ್ಕೆ ಹೋಗದೆ ಮಾತಿನ ಮೂಲಕ ಬಗೆಹರಿಸಿಕೊಂಡಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಹಾಗೆ ಇಲ್ಲದಿದ್ದರೆ ಅಡೆತಡೆ ಆಗ್ತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು, ಒತ್ತಡಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಈ ವರ್ಷ ಅದೃಷ್ಟದ ಮೂಲಕ ಹಣ ಬರ್ತಕ್ಕಂಥದ್ದು, ಉಡುಗೊರೆ ಬರ್ತಕ್ಕಂಥದ್ದು ಕೂಡ 2026ರಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಕ್ರಿಮಿನಲ್ ಚಟುವಟಿಕೆಯಿಂದ ತೊಂದರೆ ಆಗ್ತಕ್ಕಂಥದ್ದು, ಕೆಟ್ಟ ಅಭ್ಯಾಸದಿಂದ ಈ ವರ್ಷ ತೊಂದರೆ ಆಗ್ತಕ್ಕಂಥದ್ದು ಹೆಚ್ಚಾಗಿ
ಕಂಡು ಬರ್ತಕ್ಕಂಥದ್ದು. ಹಾಗೆ ತಂದೆಗೆ ಸಂಸಾರದಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಬೀಳ್ತಕ್ಕಂಥದ್ದು, ಪೆಟ್ಟಾಗ್ತಕ್ಕಂಥದ್ದು, ಅಪಘಾತ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು. ಹಾಗೆ ದೀರ್ಘಕಾಲೀನ ಸಮಸ್ಯೆ ಇರ್ತಕ್ಕಂಥವರಿಗೆ ಈ ವರ್ಷ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು. ಹಾಗೆ ವ್ಯಾಪಾರದಲ್ಲಿ ಅವಕಾಶ ಸಿಗ್ತಕ್ಕಂಥದ್ದು, ಆ ಅವಕಾಶಗಳು ಸರಿಯಾಗಿ ಉಪಯೋಗಿಸಿಕೊಂಡಲ್ಲಿ ಈ ವರ್ಷ ಅನುಕೂಲ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ವ್ಯಾಜ್ಯದಲ್ಲಿ ಯಾವುದಾದ್ರೂ ಕೇಸ್ ಇದ್ದಲ್ಲಿ ನಿಮಗೆ ಜಯ ಆಗ್ತಕ್ಕಂಥದ್ದು ಕೂಡ ಈ ವರ್ಷ ಕಂಡು ಬರ್ತಕ್ಕಂಥದ್ದು. ಹಾಗೆ 2026ರಲ್ಲಿ ನಿಮಗೆ ಹೆಚ್ಚಾಗಿ ಆಸೆಗಳು ಈಡೇರ್ತಕ್ಕಂಥ ವರ್ಷ ಆಗಿರ್ತಕ್ಕಂಥದ್ದು, ಹೆಚ್ಚು ಅನುಕೂಲಕರವಾಗಿರ್ತಕ್ಕಂಥ ವರ್ಷವಾಗಿ ಕಂಡು ಬರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಗೋಚಾರ ಫಲದಲ್ಲಿ ಕಂಡು ಬರ್ತಕ್ಕಂಥ ವಿಚಾರ. ತಮ್ಮ ಜಾತಕ ಇನ್ನಷ್ಟು ಅನುಕೂಲ ಇದ್ದಲ್ಲಿ, ತಮ್ಮ ವೈಯಕ್ತಿಕ ಜಾತಕ ಇನ್ನಷ್ಟು ಅನುಕೂಲ ಇದ್ದಲ್ಲಿ ಇನ್ನಷ್ಟು ಹೆಚ್ಚು ಫಲ ಸಿಗ್ತಕ್ಕಂಥದ್ದು. ವೈಯಕ್ತಿಕ ಜಾತಕದಲ್ಲಿ ಬಲ ಇಲ್ಲದೆ ಹೋದಲ್ಲಿ ಇನ್ನಷ್ಟು ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗೆ ಈ ವರ್ಷ ಬೇರೆಯವರ ಹಣದಿಂದ ಎಚ್ಚರ ವಹಿಸ್ತಕ್ಕಂಥದ್ದು, ಹಾಗೆ ಬೇರೆಯವರ ವಸ್ತುವಿನಿಂದ ಹೆಚ್ಚಾಗಿ ಎಚ್ಚರ ವಹಿಸ್ತಕ್ಕಂಥದ್ದು, ಹಾಗೆ ಅಪಘಾತ ಆಗ್ತಕ್ಕಂಥದ್ದು, ಪೆಟ್ಟಾಗ್ತಕ್ಕಂಥ ವಿಚಾರದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು. ಇವಿಷ್ಟು ಮಿಥುನ ರಾಶಿಯವರು ಎಚ್ಚರ ವಹಿಸಿದಲ್ಲಿ ಈ ವರ್ಷ ಅದ್ಭುತವಾಗಿರ್ತಕ್ಕಂಥ ವರ್ಷ ಆಗಿರ್ತಕ್ಕಂಥದ್ದು ಗೋಚಾರ ಫಲದಲ್ಲಿ ಕಂಡು ಬರ್ತಕ್ಕಂಥ ವಿಚಾರ. ಹಾಗೆ ಆರೋಗ್ಯದ ವಿಚಾರದಲ್ಲಿ ತ್ರ್ಯಂಬಕ ಮಂತ್ರ ಹೇಳ್ಕೊಳ್ಳುವುದರಿಂದ ಅನುಕೂಲ ಆಗ್ತಕ್ಕಂಥದ್ದು. ಹಾಗೆ ಇವಿಷ್ಟು ಮಿಥುನ ರಾಶಿಯವರ 2026ರ ಗೋಚಾರ ಫಲ ಆಗಿರ್ತಕ್ಕಂಥದ್ದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣ ಅರ್ಪಣಮಸ್ತು.